ಸೊ ಪೂಜೆಗೆ ಇನ್ನೂ ಕ್ಲೀನ್ ಮಾಡಿಲ್ಲ. ಇವಾಗ ಡಿಜಿಟಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅನ್ಕೋತೀನಿ. ಇವತ್ತಿನ ವ್ಲಾಗು ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನೂ ಸ್ಟಾರ್ಟೇ ಮಾಡಿರಲಿಲ್ಲ. ಅಂದರೆ ಬೆಳಗ್ಗಿಂದ ಕ್ಲಿಪ್ಪಿಂಗ್ ಮಾಡಿದ್ದೀನಿ, ಬಟ್ ಸ್ಟಾರ್ಟ್ ಮಾಡಿರಲಿಲ್ಲ. ಇವಾಗ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ನಾನು ಕ್ಲೀನ್ ಮಾಡ್ತಾಯಿರ್ತೀನಿ. ಅಷ್ಟರಲ್ಲಿ ನೀವು ವೀಡಿಯೋಸ್ ನೋಡ್ಕೊಬನ್ನಿ. ನನಗೆ ತಲೆನೋವು ಬರ್ತಿದೆ. ನಂದು ಈಗ ಆಫೀಸಲ್ಲಿ ಬ್ರೇಕ್ ಇದೆ. ಸೊ ಅದಕ್ಕೆ ಏನಾದರೂ ಕಾಫಿ ಕುಡ್ಕೊಂಡು ಹೋಗೋದಾ ಅಂತ ಬಂದಿದ್ದೀನಿ. ಆಗ್ತಾಯಿಲ್ಲ. ಕಾಫಿ ಎಲ್ಲ ಕುಡಿದಿದ್ದಾಯಿತು. ಸೊ ಕಾಫಿ ಇನ್ನೂ ಕುಡಿಯಿಲ್ಲ. ಫ್ರೆಂಚ್ ಫ್ರೈಸ್ ಎಲ್ಲ ತಿಂದಿದ್ದಾಯಿತು. ಕಾಫಿ ಕುಡಿಬೇಕು. ಒಂದು ಸ್ವಲ್ಪ ಶಾಪಿಂಗ್ ಇದೆ, ಶಾಪಿಂಗ್ ಮಾಡಬೇಕು ಇವತ್ತು. ಕಾಫಿ ತುಂಬ ಬಿಸಿ ಇದೆ. ನನಗಂತೂ ಈ ಥರ ಕುಡಿಯೋದು ಇಷ್ಟ ಕಾಫಿ. ಅದು ನಾನು ಕಾಫಿ ಲವರಲ್ಲ, ನಾನು ಕಾಫಿನೇ ಕುಡಿಯೋದು. ಬಟ್ ಯಾಕೋ ಕಾಫಿ ಕುಡಿಬೇಕನ್ನಿಸುತ್ತೆ, ಅದಕ್ಕೆ ಕಾಫಿ ಕುಡಿತಾ ಇದ್ದೀನಿ. ಡಿಜಿಟಲ್ ಹಾಯ್. ಇವಾಗ ಆಫೀಸಿಂದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತು ನೋಡಿದ್ರಿ ನೀವು ಹೋಗಿ ನಾನು ಏನಪ್ಪ ತೊಗೊಬಂದೆ. ಮಿಕ್ಸರು ಮತ್ತು ಗ್ಯಾಸ್ ಸ್ಟವ್ ಎರಡೂ ಬೇಕಾಗಿತ್ತು. ಗ್ಯಾಸ್ ಸ್ಟವ್ ಮತ್ತು ಮಿಕ್ಸಿ ಎರಡೂ ಬೇಕಾಗಿತ್ತು ನಮ್ಮ ಮನೆಗೆ. ಒಂದು ಪ್ರೀತಿ ತಂದಿದ್ದು ಆವಾಗಲೇ ಒಂದು 2 ಇಯರ್ಸ್ ಆಯಿತು ಅನಿಸುತ್ತೆ. ಆದರೆ ಯಾಕೋ ಅಷ್ಟು ಚೆನ್ನಾಗಿ ಬಾಳಿಕೆ ಬರಲಿಲ್ಲ. ನಮಗೆ ಹಬ್ಬದ ಟೈಮೆಲ್ಲ ಬಂದಾಗ ತುಂಬ ಹಿಂಸೆ ಆಗಿಬಿಡ್ತು. ಅದೇನಪ್ಪ ಸಮೇತನೇ ಇರಲಿಲ್ಲ. ಖಾರ ಏನೂ ಇದೇ ಆಗ್ತಿರ್ಲಿಲ್ಲ. ಆಮೇಲೆ ತೊಗೊಳ್ಳೋದ ಅಂದ್ಕೊಂಡು ಮುಂದಕ್ಕೆ ಆಗ್ತಾಯಿದ್ವಿ. ನೆನಪೇ ಆಗ್ತಿರ್ಲಿಲ್ಲ. ಆಡಿಸುವಾಗ ಖಾರ ಎಲ್ಲ ರುಬ್ಬುವಾಗ ನೆನಪಾಗೋದು, ಅಯ್ಯೋ ಮಿಕ್ಸಿ ತರಬೇಕು ಅಂತ. ಫೈನಲಿ ಇವತ್ತು ತೊಗೊಬಂದೆ. ನಮ್ಮ ಅಮ್ಮಂಗೆ ಹೇಳಿರಲಿಲ್ಲ, ನಮ್ಮ ಅಜ್ಜಿಗೂ ಯಾರಿಗೂ ಹೇಳಿರಲಿಲ್ಲ. ನಾನೇ ಹೋಗಿ ತೊಗೊಬಂದಿದ್ದು. ನನಗಂತೂ ಫುಲ್ಲು ಖುಷಿ ಆಯಿತು. ನಾನು ತೊಗೊಬಂದಿದ್ದು ಅಂದರೆ ಅದೇನೋ ಗೊತ್ತಿಲ್ಲ ಅಪ್ಪ ಅಲ್ವಾ. ಹೆಣ್ಮಕ್ಳು ಅಂದರೆ ಅವ್ರದ್ದು ದುಡ್ಡಲ್ಲಿ ಏನಾದರೂ ತೊಗೊಂಡ್ರೆ ಇಷ್ಟು ಖುಷಿಯಾಗುತ್ತೆ ಅಲ್ವಾ. ನನಗೂ ಅಷ್ಟೇ ಖುಷಿ ಆಯಿತು. ಸೊ ನಿಮಗೂ ಆಮೇಲೆ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ನಮ್ಮ ಅಮ್ಮನ ರಿಯಾಕ್ಷನ್ ನೋಡೋದು ಹೇಗಿರುತ್ತೆ ಅಂತ. ಅವ್ರಿಗೂ ಹೇಳಿಲ್ಲ ಅಲ್ಲ, ಅವ್ರ ರಿಯಾಕ್ಷನ್ನು ನೋಡ್ಬೇಕು ನಾನು. ಇವಾಗ ನಾನು ನಮ್ಮ ಅಜ್ಜಿ ಬಂದ್ವಿ. ಗಾಳೀಲಿ ಹಿಡ್ಕೊಬರೋಕ್ಕೆ ತುಂಬ ಹಿಂಸೆ ಆಗೋಯ್ತು. ಅವೆರಡೂ ಹೆಂಗೋ ತೊಗೊಬಂದ್ವಿ. ಊಟ ಮಾಡಬೇಕು, ಇನ್ನೂ ಮಾಡಿಲ್ಲ. ನಮ್ಮಮ್ಮ ಮೂಲಂಗಿ ಸಾಂಬಾರು ಮಾಡಿದ್ದಿದ್ರೆ ಅದನ್ನೇ ರೈಸ್ ಹಾಕ್ಕೊಂಡು ತಿನ್ಬೇಕು ಇವಾಗ. ಅದಕ್ಕಿಂತ ಮುಂಚೆ ಈಗ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ನೆನ್ನೆ ಎಲ್ಲ ನಾನ್ ವೆಜ್ ಮಾಡಿದ್ವಿ ಅಲ್ಲ, ಎಲ್ಲ ಕ್ಲೀನ್ ಮಾಡಬೇಕು. ನನ್ನ ತಮ್ಮ ನಾಳೆ ಮಾದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದಾನೆ. ಸೊ ಎಲ್ಲ ಮನೆ ಒಂದ್ಸಲ ಎಲ್ಲ ಕ್ಲೀನ್ ಮಾಡಿಕೊಂಡು ಬರಬೇಕು. ಯಪ್ಪ ನನಗಂತೂ ತುಂಬ ಖುಷಿ ಆಗ್ತಾಯಿದೆ. ಗೊತ್ತಿಲ್ಲ ಏನಕ್ಕೆ ಅಂತ. ಆಮೇಲಿಂದ ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತೀನಿ. ಅದೆರಡು ಹೇಗಿದೆ ಅಂತ ನಿಮಗೂ ಹೇಳ್ತೀನಿ.
ಮತ್ತು ನಮ್ಮಮ್ಮ ರಿಯಾಕ್ಷನ್ ಕ್ಯಾಪ್ಚರ್ ಮಾಡ್ತೀನಿ ಹೇಗಿತ್ತು ಅಂತ ಅವ್ರದ್ದು ಕ್ಯಾಪ್ಚರ್ ಮಾಡ್ತೀನಿ ವಿಡಿಯೋನ. ಮತ್ತು ಪೂಜೆ ಮಾಡಬೇಕು, ಅದಕ್ಕೂ ಸಂಜೆ ಪೂಜೆ ಮಾಡಬೇಕು. ಆಮೇಲೆ ಇನ್ನೇನೂ ಇಲ್ಲ ಸದ್ಯಕ್ಕೆ. ನೋಡಿ ಈ ಥರ ಆಗಿತ್ತು ರಾತ್ರಿ. ನಿಮಗೆ ಕರೆಕ್ಟಾಗಿ ಕ್ಲಿಯರಾಗಿ ಕಾಣ್ತೋ ಇಲ್ವೋ, ಎಲ್ಲ ಹಿಂಗಾಗಿದೆ. ಇವಾಗ ಇನ್ನೂ ಕ್ಲೀನ್ ಮಾಡಿಲ್ಲ, ಇವಾಗ ಕ್ಲೀನ್ ಮಾಡಬೇಕು. ಡೆಕೋರೇಷನ್ ಏನೋ ಮಾಡ್ಬೋದಾಯ್ತಾ. ಈ ಲಾಸ್ಟಲ್ಲಿ ಕ್ಲೀನಿಂಗ್ ಇರುತ್ತಲ್ಲ ನೋಡಿ, ಅದಂತೂ ಆಗೋದೇ ಇಲ್ಲ. ಈಗ ನಾನು ಒಬ್ಬಳೇ ಕೂತಿದ್ದೀನಿ. ಇದೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ನನಗೆ. ಸೊ ಇವಾಗ ಫೈನಲಾಗಿ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇದೊಂದು ತೆಗಿಬೇಕಾದ್ರೆ ಯಾಕೋ ನಂಗೆ ತೆಗಿಯೋಕ್ಕೆ ಮನಸ್ಸು ಬರ್ತಾಯಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಇವತ್ತು ನೈಟ್ ಬಿಟ್ಬಿಟ್ಟು ನಾಳೆ ತೆಗಿತೀನಿ. ಇಲ್ಲಿ ಕೆಳಗಡೆ ಎಲ್ಲ ಹೂ ಹಾಕಿದ್ದೆಲ್ಲ ತೆಗ್ದು ಇಲ್ಲೆಲ್ಲ ಇಟ್ಟಿದ್ದೀನಿ. ನಾಳೆ ಇದೊಂದು ರಾಡ್ ಬಿಚ್ಚಿಬಿಟ್ಟು ತೆಗ್ದಿಟ್ಬಿಟ್ರೆ ಮುಗೀತು ಕೆಲಸ. ಕೆಲಸ ಸಾಕಾಗೋಯ್ತು ಇವತ್ತು ನನಗೆ. ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು, ಇಲ್ಲಿ ಮೇಲ್ಗಡೆನೂ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಇವಾಗ ಎಲ್ಲರೂ ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿದ್ರೆ ಈಗ ಫಸ್ಟ್ ಕ್ಲಾಸಿಗೆ ಎಲ್ಲ ಕ್ಲೀನಾಗಿಬಿಡುತ್ತೆ. ಇನ್ನು ಇವತ್ತು ನಮ್ಮೂರಲ್ಲಿ ಮಧ್ಯರಾತ್ರಿಗೆ ಪಾದಯಾತ್ರೆ ಹೋಗ್ತಾರೆ ಮಹದೇಶ್ವರ ಬೆಟ್ಟಕ್ಕೆ. ಇಷ್ಟೊಂದು ಜನ ಅಂದರೆ ಸುಮಾರು ಹೋಗ್ತಾರೆ. ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ ಹಿಂಗೆ ಹೋಗ್ತಾರೆ ಅಂತ. ಎಲ್ಲ ಕಡೆ ಹೋಗ್ತಿರ್ತಾರೆ ಅನಿಸುತ್ತೆ. ನಮ್ಮೂರಲ್ಲಿ ಈ ಥರ ದೀಪಾವಳಿ ಟೈಮಲ್ಲಿ ಹೋಗ್ತಾರೆ. 3 ದಿನ ಏನೋ ನಡೀತಾರೆ ಅನಿಸುತ್ತೆ. ಅಲ್ಲೇ ತೀರಿ ಎಲ್ಲ ನೋಡ್ಕೊಂಡು ಆಮೇಲೆ ಬರ್ತಾರೆ. ಆಮೇಲೆ ಕೆಳಗಡೆ ಹೋಗಿ ನಮ್ಮಮ್ಮ ಬಂದಿದ್ದಾರೆ ಇವಾಗ. ಅವ್ರು ಇನ್ನೂ ನೋಡಿಲ್ಲ, ಅಲ್ಲಿ ಎಲೆ ಕಿತ್ಕೊಬರೋಕ್ಕೆ ಹೋಗಿದ್ದಾರೆ. ನೋಡೋದು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ ಗ್ಯಾಸ್ ಸ್ಟವ್ ಮತ್ತು ಮಿಕ್ಸಿ ನೋಡ್ಬಿಟ್ಟು ಕ್ಯಾಪ್ಚರ್ ಮಾಡ್ತೀನಿ. ತಗಿ ಓಪನ್, ಇಲ್ಲೇ ಓಪನ್ ಐತೆ ನೋಡು. ಅವ ಅಕ್ಕ ಅಂಜು ಚೆನ್ನಾಗಿ ತೆಗಿತಾಳೆ ಮೂವಿ ಫೋಟೋನ. ಇಲ್ಲ ಕಣವ, ಇಲ್ಲ ಕಣವ, ಇಲ್ಲ ಕಣವ, ಸದ್ಯ ದುಡ್ಡು ನೋಡಿ ನಿನಗೋಸ್ಕರ ನಾನು ಎಲ್ಲಿವರೆಗೂ ನಿಮ್ಮ ಮನೇಲಿ ಇರ್ತೀನಿ ಕೇಳಿದ್ದೆಲ್ಲ ತಗೊಬಂದು ಕೊಡ್ತೀನಿ ಮಮ್ಮಿ. ದಯವಿಟ್ಟು ವಾಷಿಂಗ್ ಮಿಷಿನ್ ತರಬೇಡ. ಇಲ್ಲ, ನಾನು ನೋಡ್ಕೊ ಬಂದೆ ಆದರೆ ತರ್ನಿಲ್ಲ ನಾನು ಅಷ್ಟೇನೆ. ಜಾಗ ಇಲ್ಲ, ಯಾಕಂದರೆ ಮಮ್ಮಿ ಅದಕ್ಕಂತ ಒಂದು ಜಾಗ ಇರಬೇಕು. ಅವಾಗ ತಂದು ಇವಕ್ಕಾದ್ರೆ ಬೇಕಿತ್ತು ಇವಾಗ ಅರ್ಜೆಂಟುಗ. ಇಲ್ಲ ಅವ್ವ ನೋಡಿಲ್ಲ. ನೋಡದ ಹ್ಯಾಂಡ್ಲು ನೋಡಿ ಎಷ್ಟು ಚೆನ್ನಾಗದ. ಅವು ನಾವು ಪ್ರೀತಿ ತಂದಿರೋದು. ಅದು ನೋಡ್ತೀನಿ ಅಷ್ಟೇ. ಪಾಪ ಅವ್ವ ತೊಡೆ ಮೇಲೆ ಇಟ್ಕೊಬಂದು ನಿಂದಂಗ. ನಂಗೆ ಬೇಡ, ಚೆನ್ನಾಗಿ ಸದ್ಯ ಏನಿಲ್ಲ, ವೈರುದ್ದಾಗಿರ್ಬೇಕು ನಂಗೆ ಅಷ್ಟೇ. ಕೆಳಗೆ ಮಾಡ್ಬಿಟ್ಟು ಆಡಿಸ್ಬೇಕು. ಇದು ಈ ಕಡೆ ಫ್ರಂಟ್ ಇದು ಒಂದು 10,000 ಅಲ್ಲ ಅವರ ಹೇಳವ. ಆಮೇಲೆ ನಾವು ಚಪಾತಿ ಹಿಟ್ಟು ಆಡಿಸ್ಕೋಬೋದು, ಸೊಪ್ಪು ಕಟ್ ಮಾಡ್ಕೋಬೋದು. ತಗಿ ಇಲ್ಲಿ ಅಲ್ಲೇ ಐತೆ ತಗಿ. ಇದೆಲ್ಲ ಹಣ್ಣಿನ ಜ್ಯೂಸು ಇಲ್ಲೈತೆ ನೋಡು ಜಾರು. ಚಪಾತಿ ಹಿಟ್ಟು ಮಿಕ್ಸ್ ಮಾಡೋದು, ತರಕಾರಿ ಗ್ರೇಟ್ ಮಾಡೋದು, ಸೊಪ್ಪೆಲ್ಲ ಅದೇ ಕಟ್ಟಾಯ್ತ. ಬಾ ಮಮ್ಮಿ, ನೆಕ್ಸ್ಟ್ ತಿಂಗಳಿರೋ ನಂಗೆ ಸಂಬಳ ಡಬಲ್ ಆಯ್ತಾ. ಅವಾಗ ಇಲ್ಲಿ ಯಾವ ಲೆಕ್ಕ ಮಮ್ಮಿ? ನಮ್ಮನೆಗೆ ತಾನೇ ನಾ ತಗೊಡ್ತಾ ಇರೋದು, ಬೇರೆಯವ್ರಿಗೆ ಏನಾದ್ರು ತಗೊಡ್ತಾ ಇದ್ದಾನ? ಅವಳಿಗೋಸ್ಕರನೇ ತಂದಿರೋದು ನಾನು. ಅವಳಿಗೂ ಮತ್ತೆ ಇಲ್ಲ. ಇದು ಓಪನ್ ಮಾಡಿ ನೋಡು, ಆಮೇಲೆ ತೋರಿಸ್ಕೊಡ್ತೀನಿ ನಾನು ನಿಂಗೆ. ಹಣ್ಣು ಹಾಕೋದಿಲ್ಲ, ಹಂಗೆ ಹಾಕೋದು. ಮುಚ್ಚುಳೆ ಬೇರೆ ತೆಗ್ಬಿಟ್ಟು ಹಾಕೋಬೋದು. ಇಡು ಓಪನ್. ಇದು ತೆಗಿಯೋಕೆ ಐತೆಲ್ಲ ನಮಗೆ. ಏನು ಎಷ್ಟು ಕೊಟ್ಟಾರೆ ಇದು? ಜ್ಯೂಸ್ ಜಾರ್ಗೆ ಮುಚ್ಚುಳೆನೂ ಬೇರೆ, ಗ್ರೈಂಡರು ಬೇರೆ. ಇಲ್ಲೇ ಯಾವ್ದ್ರು ಅವ ನೋಡು. ಇದು 2 ಆಯ್ತದಂತೆ ಮಮ್ಮಿ. ಈ ಮುಚ್ಚುಳಕ್ಕೆ ಇದು ಆಯ್ತದಂತೆ, ಅದು ಆಯ್ತದಂತೆ ಅವರೇ ಹೇಳಿದ್ರು. ನಂಗೆ ಬೆಳೆಯವೇ ಇಷ್ಟ. ಏನು ಎಲ್ಲ 3 ಓಡಿಸ್ತಿದ್ಯಾ ಒಟ್ಟಿಗೆ? ಟೈಟ್ ಆಗೈತಾ? ಅಯ್ಯೋ ಆಯ್ತಾ. ಸ್ಫೂರ್ತಿ ಅದೇ ಸಾಕ, ಕರಾಡ್ ಸಾಕ ಮಮ್ಮಿ. ಯಾಕಂದ್ರೆ ಡೈಲಿ ಯೂಸ್ ಮಾಡವ ಇವೆಲ್ಲ ಮಮ್ಮಿ. ನಮ್ಮ ಮಿಕ್ಸಿ ಸೂಪರ್ ಡೂಪರ್ ಹಿಟ್.
ಇಂಡಿಯಾ ಕಟ್ ಮಾಡುತ್ತಿದ್ದಾರೆ. ನಿನ್ನ ತೋರಿಸೇ ಇಲ್ಲ ನಾನು ಅವಲ್ಲ, ಅದ್ರಲ್ಲೆಲ್ಲ ಒಂದೊಂದು ಸ್ವಲ್ಪ ಜಾಸ್ತಿ ಕಟ್ ಮಾಡಿರೋದು ತೋರಿಸಿ. ಕಟ್ ಮಾಡುತ್ತಿದ್ದಾರೆ. ಇದು ಪ್ರೆಸ್ಟೀಜ್ ತಗೊಬಂದೆ ಮಮ್ಮಿ. ಅದು ಪೂರ್ತಿ ಒಲೆನೇ ಎತ್ತಬೇಕು, ಯಾಕಂದ್ರೆ ಡ್ಯಾಮೇಜ್ಗೆ ಎಲ್ಲ ಸಿದ್ಧವಾಗುತ್ತಿವೆ. ಒಂದೇ ತವಿಕ್ಕವ, ಅಯ್ಯೋ ಎಲ್ಲದಕ್ಕೂ ಸೊ ಪೂಜೆಗೆಲ್ಲ ರೆಡಿ ಆಗಿದೆ. ನಮ್ಮ ಗ್ಯಾಸ್, ಹೊಸ ಗ್ಯಾಸ್. ಸೊ ಇವಾಗ ತಾನೇ ಎಲ್ಲ ಕೆಲಸ ಮುಗೀತು. ಇವಾಗ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಆಮೇಲೆ ಊಟ ಮಾಡಬೇಕು. ಆಮೇಲೆ ಇನ್ನು ಪೂಜೆ ಮಾಡಿ ಹಾಯ್. ಇನ್ನೂ ಅಡುಗೆ ಏನಾಗಿಲ್ಲ, ಅಡುಗೆ ಮಾಡಬೇಕು. ಇವಾಗ ನಮ್ಮಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಪೂಜೆ ಮಾಡಿ ಆಮೇಲೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ ನಾನು ಗ್ಯಾಸ್ ಸ್ಟವ್ ಎಲ್ಲ ಬಿಚ್ಚಿಬಿಟ್ಟು ಎಲ್ಲ ಫಿಕ್ಸ್ ಮಾಡಿಬಿಟ್ಟಿದ್ದೀನಿ. ಪೂಜೆ ಮಾಡಿಬಿಟ್ಟು ಸ್ಟಾರ್ಟ್ ಮಾಡೋದ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಪೂಜೆ ಮಾಡ್ತಾರೆ, ನಾನು ಮಿಕ್ಕಿದ್ದೆಲ್ಲ ನೋಡ್ಕೋತೀನಿ. ಇವತ್ತು ನಮ್ಮೂರೆಲ್ಲ 11 ಗಂಟೆಗೆ ಪಾದಯಾತ್ರೆ ಹೋಗ್ತಾರಂತೆ. ಯಾವಾಗಲೂ ಮಧ್ಯರಾತ್ರಿಗೆ ಹೋಗ್ತಾಯಿದ್ರು, ಆದರೆ ಇವಾಗ 11 ಗಂಟೆ ರಾತ್ರಿಗೆ ಹೋಗ್ತಾರಂತೆ. ಇನ್ನೂ ನನ್ನ ತಮ್ಮ ಬಂದಿಲ್ಲ, ಅವನು ಬಂದು ಸ್ನಾನ ಮಾಡಿ ಅವನ್ನೆಲ್ಲ ರೆಡಿಯಾಗಿ ಹೋಗಬೇಕು. ಮತ್ತು ಅಮ್ಮ ಮೂಲಂಗಿ ಸಾರು ಮಾಡಿದ್ದಾರೆ, ಅದಕ್ಕೆ ರೈಸ್ ಮತ್ತು ಮುದ್ದೆ ಮಾಡಿಬಿಟ್ರೆ ಆಗೋಯ್ತು. ಹಾಲೊಂದು ಕಾಯಿಸ್ಬೇಕು ಅಷ್ಟೇ. ಐ ಆಮ್ ಸೋ ಹ್ಯಾಪಿ ನಾವು. ಇನ್ನೇನಲ್ಲಿ ಇನ್ನೂ ನಾಳೆ ಅಂತೂ ಏನೂ ಕೆಲಸ ಇಲ್ಲ. ಓಕೆ, ಇನ್ನೇನು ಮಾಡ್ಬೋದು. ರಂಗೋಲಿ ಹಾಕಿದ್ದೀನಿ, ತೋರಿಸ್ತೀನಿ. ಇಷ್ಟೊತ್ತಲ್ಲಿ ನಮ್ಮಮ್ಮ ಅರ್ಜೆಂಟಿಗೆ ಹಾಕೋದ್ರೆ ತೋರಿಸ್ತೀನಿ ರಂಗೋಲಿನ. ಇಷ್ಟೊತ್ತಲ್ಲಿ ರಂಗೋಲಿ ವಾ. ಅದ್ರ ಮೇಲೆ ಮಾಡ್ಬಿಟ್ಟು ಅವು ಇವಾಗ ತಾನೆ. ಇದು ದೊಡ್ಡ ಒಲೆ ಮಮ್ಮಿ, ಅದು ಮೀಡಿಯಮ್, ಅದಕ್ಕಿಂತ ಎಲ್ಲ ಸಣ್ಣದದು. ಮೇಲ್ ಹಾಂ ಯಪ್ಪ God.
ಸೊ ಎಲ್ಲ ಪೂಜೆ ಆಯಿತು. ನಮ್ಮ ಮಮ್ಮಿ ಒಂದು 3-4 ಜನಕ್ಕೆ ಕರೆದು ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ನಮ್ಮ ರಾಯರಿಲ್ಲಿದ್ದಾರೆ. ಇದು ನಮ್ಮ ಎಲೆದು ಎಲೆ, ನಮ್ಮ ಗಿಡದ ಎಲೆ ಎಷ್ಟು ಚೆನ್ನಾಗಿದೆ. ಅರಿಶಿನ ಕುಂಕುಮ ಕೊಡುವ. ನನಗೆ ಬೇಜಾರಾಗುತ್ತಿದೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.